ಹಾಯ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟುಡೇ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಓವರ್ ಫ್ಯಾಮಿಲಿ ಅಂತ ಮಾತಾಡಬೇಕು ಅನ್ನಿಸ್ತದೆ. ಬಿಫೋರ್ ಐ ಸ್ಟಾರ್ಟ್ ವರ್ಕಿಂಗ್, I was very egoistic person. Like I used to behave like no one should earn their self-respect for anything ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು ಬಿಫೋರ್ ಸ್ಟಾರ್ಟ್ ವರ್ಕಿಂಗ್ ಫಾರ್ ಮೈ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ. ಸೊ ತುಂಬ ಈಗೋಸ್ಟಿಕ್ ನಾನು. ಒಂದು ಸ್ವಲ್ಪ ಏನಾದರೂ ಡಿಸ್ರೆಸ್ಪೆಕ್ಟ್ನ ಯಾರಾದರೂ ನನಗೆ ಮಾಡಿದ್ರೆ I have zero tolerance. I used to have zero tolerance toward getting hurt to my self-respect ಅನ್ನೋ ಥರ. ಬಟ್ ಇವಾಗ ಯೋಚನೆ ಮಾಡ್ತಾ ಇರ್ತೀನಿ, ನಾನೇನಾ ಇದು, ಲೈಕ್ ಲಿಟ್ರಲಿ ಈಸ್ ದಿಸ್ ಮೀ ಅನ್ನೋ ಥರ ಯೋಚನೆ ಮಾಡ್ತೀನಿ. ಬಿಕಾಸ್ ಮೆಚ್ಯೂರಿಟಿ ಬಂದಿದೆ ಅಂತ ಅಲ್ಲ, ಬಟ್ ಲೈಫಲ್ಲಿ ಪ್ರಯಾರಿಟೀಸ್ ಚೇಂಜ್ ಆಗಿದೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಆಬ್ವಿಯಸ್ಲಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಪರ್ಸನ್, ಎವ್ರಿ ಹ್ಯೂಮನ್ ಬೀಯಿಂಗ್. ಸೊ is there anything else which can be valued more than a self-respect is the only, for me, of course it's my point of view and according to me only, that is family. That is family. ಸೊ ನಾನು ಮೇ ಬಿ ನನಗೋಸ್ಕರ ನಾನು ಏನಾದರೂ ಮಾಡ್ಕೊಂಡಿದ್ದರೆ ಆಬ್ವಿಯಸ್ಲಿ self-respect will be my first priority, but so I'm doing all these things for my family, so I prioritize family over self-respect. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಎಸ್ಪೆಷಲಿ ವರ್ಕಿಂಗ್ ಪೀಪಲ್, either men or women, for both. ನಾನು ಚಿಕ್ಕ ವಯಸ್ಸಿಂದನೂ ಮೇ ಬಿ ಕೆಲಸಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಯೋಚನೆ ಮಾಡ್ತಾಯಿದ್ದೆ ಅಂದರೆ, ಅವ್ರ ಕೈಲೆಲ್ಲ ಹೆಂಗೆ ಬಯಸ್ಕೊಂಡು ಕೆಲಸ ಮಾಡ್ತಾರೆ ಗುರು ಇವರೆಲ್ಲ, ಹಂಗೆ ರೆಸಿಗ್ನೇಷನ್ ಬರೆದ್ಬಿಟ್ಟು ಹೋಗ್ಬಿಡ್ಬೇಕು, ಇವಾಗ ಈ ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸ, ಯಾಕೆ ಅಷ್ಟೊಂದೆಲ್ಲ ಅನ್ನಿಸ್ಕೊಂಡಿರ್ಬೇಕು ಅಂತ ಎಲ್ಲ ಸಿಲಿಯಾಗಿ ಯೋಚನೆ ಮಾಡ್ತಾಯಿದ್ದೆ. ಬಟ್ ನಾನು ಆ ಸ್ಟೇಜಿಗೆ ಬಂದಮೇಲೆ ನನಗೆ ಅರ್ಥ ಆಯಿತು, ಹೇಳೋದು ಸುಲಭ, ಮಾಡೋದು ತುಂಬ ಕಷ್ಟ. ಮಾಡೋದು ಸುಲಭ ಅಂದ್ಕೊಳ್ಳಿ, ಬಟ್ ಮಾಡಾದ್ಮೇಲಿರೋ ಎಫೆಕ್ಟ್ಸ್ಗಳಿದೆಯಲ್ಲ ಅದು ತುಂಬ ಕಷ್ಟ. ಅಂದರೆ ಕಮಿಟ್ಮೆಂಟ್ಗಳಿರುತ್ತೆ ನೋಡಿ ಮನುಷ್ಯನಿಗೆ. ಈಗ ಈ ಕೆಲಸನ ಕ್ವಿಟ್ ಮಾಡಿಬಿಟ್ರೆ ವಾಟ್ ಇಸ್ ನೆಕ್ಸ್ಟ್? ಹೇಗೆ ನಾನು EMI ಪೇ ಮಾಡೋದು, ಹೇಗೆ ರೆಂಟ್ ಪೇ ಮಾಡೋದು, ಈ ಮಂತಿನ ಗ್ರೋಸರಿ ಎಕ್ಸ್ಪೆನ್ಸಸ್ ಎಲ್ಲ ಹೇಗೆ ಅಂತೆಲ್ಲ ಒಂದು ಥಾಟ್ ಬರುತ್ತೆ ನೋಡಿ ಬಿಫೋರ್ ಗಿವಿಂಗ್ ರೆಸಿಗ್ನೇಷನ್. that will haunt, that will kill by a thought. ಸೊ ಇವಾಗ ನಾನು ಆ್ಯಕ್ಚುಲಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಫ್ಯಾಮಿಲಿ ಮುಂದೆ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಏನೂ ಅಲ್ಲ. ಬಿಕಾಸ್ ಫ್ಯಾಮಿಲಿ ಅಫ್ಕೋರ್ಸ್ ಅವರು ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಸೊ ಇಟ್ಸ್ our turn to do that. So ಮೆಚುರಿಟಿ ಬಂದಂಗೆ ಸಿಚುಯೇಷನ್ಗಳು ಫೇಸ್ ಮಾಡ್ತಾ ಹೋದಾಗೆ ನಮಗೂ ನಮ್ಮ ಲೈಫ್ ವ್ಯಾಲ್ಯೂಸ್ ಚೇಂಜ್ ಆಗೋದು ಗೊತ್ತಾಗುತ್ತೆ. 5-6 years ಬ್ಯಾಕ್ ನನ್ನನ್ನು ನೋಡ್ಕೊಳ್ಳೋದಕ್ಕೂ ಇವಾಗ ನಾನು ನನ್ನನ್ನು ನೋಡ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಪೇಷನ್ಸ್ ಬಂದಿದೆ, ಸೀರಿಯಸ್ಲಿ ನನ್ನ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ. ನನ್ನ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ before 5 years versus now. So hats off to all the people who are giving their best to their family, and who used to keep their respect more than anything. Now they have become
different person just for their family. So big salute to them. And that's all. So have you ever felt this kind of a situation or this kind of transformation in your life? Please to comment below. And thank you for watching. I literally mean it when I'm saying thank you for watching. I will not say like for saying purpose. I meant it, okay? Thank you so much for all my viewers and subscribers. I'm so grateful and thankful for the love. I know it is the minimum. So I'm happy and grateful for that. So thank you so much, and thank you for your valuable time just to watch me or just to listen to me. Thank you, and I'm grateful. Have a good day. Bye.